ಒಂದು ಊರಲ್ಲಿ ಗಂಡ ಹೆಂಡತಿರಿಬ್ರು ಇದ್ರು. ಅವರು ಗಂಡ ಹೆಂಡತಿರು ಮನೇಲಿ ಸಾಕಿದಂತಹ ಎತ್ತುಗಳನ್ನೇ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ರು. ಅವರು ಮಕ್ಕಳಿಂದ ಇರೋ ಕಾರಣ ಹಸುಗಳನ್ನು ಪ್ರೀತಿ ಮಾಡ್ತಾ ಇದ್ರು. ಮತ್ತು ಇವರಿಬ್ರು ಕೂಡ ತಮಾಷೆಗೆ ಜಗಳ ಆಡ್ಕೊಂಡು ಮಾತಾಡ್ಕೊಂಡು ನಗ್ನಗ್ತಾ ಖುಷಿಯಿಂದ ಇದ್ರು. ಆಗ ಒಬ್ರಿಗೆ ಹುಗ್ಗಿ ಅಂತ ಕರೆಯೋರು, ಒಬ್ರು ತುಪ್ಪ ಅಂತ ಕರೆಯೋರು. ಹುಗ್ಗಿ ಮತ್ತೆ ತುಪ್ಪ. ಹುಗ್ಗಿ ಅಂದ್ರೆ ಹೆಂಡತಿ, ಹುಗ್ಗಿ ಅಂದ್ರೆ ಹೆಂಡತಿ, ತುಪ್ಪ ಅಂತ ಗಂಡನ ಕರೀತಾ ಇದ್ದಿದ್ದು. ಹುಗ್ಗಿ ಮತ್ತೆ ತುಪ್ಪ ಎರಡನ್ನೂ ಬೆರೆಸ್ಕೊಂಡು ಊಟ ಮಾಡ್ತಾ ಇದ್ರ ಅದ್ರ ಸ್ವಾದ ಹೇಗಿರುತ್ತೆ ಅಂದ್ರೆ ಪರಮಾನಂದವಾಗಿರುತ್ತೆ. ಹುಗ್ಗಿ ಹಬ್ಬ ಅಂತಾನೆ ಮಾಡ್ತಾರೆ, ಅದಕ್ಕೆ ತುಪ್ಪ ಹಾಕೊಂಡು ಊಟ ಮಾಡ್ತಾರೆ. ಅದಕ್ಕೇನೆ ಹುಗ್ಗಿ ಇಲ್ಲದೆ ತುಪ್ಪ ಇರಲ್ಲ, ತುಪ್ಪ ಇಲ್ಲದೆ ಹುಗ್ಗಿಗೆ ರುಚಿ ಸಿಗಲ್ಲ. ಹಾಗಾಗಿ ಹುಗ್ಗಿ ಮತ್ತೆ ತುಪ್ಪ, ಹೆಂಡತಿನ ಹುಗ್ಗಿ ಅಂತ ಗಂಡಂಗೆ ತುಪ್ಪ ಅಂತ ಕರೀತಾ ಇರ್ತಾರೆ. ಅವರಿಬ್ಬರೇ ಕರ್ಕೋತಾ ಇರ್ತಾರೆ, ಬೇರೆ ಯಾರು ಅಲ್ಲ, ಅವರಿಬ್ಬರೇ ಕರ್ಕೋತಾ ಇರ್ತಾರೆ. ಒಂದು ದಿವಸ ಏನಾಗುತ್ತೆ, ಇವರು ತುಪ್ಪ ಹೋಗ್ಬಿಟ್ಟು ಜಮೀನಲ್ಲಿ ಅವ್ರಿಗಿನ್ನೇನಿಲ್ಲ, ರೈತರ ಕೆಲಸ ಆಗಿರೋದ್ರಿಂದ ಜಮೀನಲ್ಲಿ ಬೆಳಗ್ಗೆ ಎದ್ದೇಳ್ಕನೆಯ ಏರ್ ಕಟ್ಟೋದು, ಹೊಲ ಉಳೋದು, ಕೆಲಸ ಮುಗಿಸೋದು, ಬರೋದು. ಅಲ್ಲಿ ಇವನು ಏರ್ ಕಟ್ಬಿಟ್ಟು ಹೊಲ ಉಳ್ತಾ ಇರ್ತಾನೆ ಜಮೀನ್ ಹತ್ರ. ಆವಾಗ ಒಬ್ರು ಅವ್ರಿಗೆ ಗೊತ್ತಿರೋ ಅಂತ ವ್ಯಕ್ತಿ ಹೋಗ್ತಾ ಇರ್ತಾರೆ. ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಏನಣ್ಣ ಊಟ ಆಯ್ತಾ ಅಂತ ಅಂತಾರೆ. ಊಟ ಇನ್ನು ನಮ್ಮ ಮನೇಲಿ ಹುಗ್ಗಿ ಅವಳೆ ಮಾಡವಳೆ, ತಿಂಡಿ ಮಾಡವಳೆ, ಹೊಟ್ಟೆಗೆ ಮಾಡವಳೆ, ನಾನು ಇನ್ನೂ ಹೋಗ್ಬೇಕು ಕಣಣ್ಣ ಅಂತ ಅಂತಾರೆ. ಆಮೇಲೆ ಅಯ್ಯೋ ಈ ಬಿಸಿಲೊಳಗಡೆ ಒಬ್ಬನೇ ಉಳ್ತಾ ಇದೆಯಲ್ಲ ಮಾರಾಯ, ಹೊಟ್ಟೆಗೂ ತಿಂದಂಗೆ ಅಂದಾಗ ಒಂದು ಕೆಲಸ ಮಾಡೋಣ, ನೀನು ಹೋಗಿ ಮನೇಲಿ ಹುಗ್ಗಿ ಐತೆ, ಹೋಗಿ ಊಟ ಮಾಡ್ತಾ ಇರು, ನಾನು ಬಂದ್ಬಿಡ್ತೀನಿ ಏರ್ ಕಟ್ಬಿಟ್ಟು ಅಂತ ಹೇಳ್ತಾನೆ. ಸರಿ ಹಬ್ಬ ಹುಗ್ಗಿ ಅಂತಂದರೆ ಎಲ್ರಿಗೂ ಇಷ್ಟ ಅಲ್ವಾ, ಖುಷಿ ಅಲ್ವಾ, ಸರಿ ಅಂತ ಅಂದ್ಬಿಟ್ಟು ಮನೇಲಿ ಹುಗ್ಗಿ ಐತಲ್ಲ, ಮನೇಲಿ ಹೆಂಗೂ ಹುಗ್ಗಿ ಐತಲ್ಲ, ಹೋಗ್ಬಿಟ್ಟು ಹುಗ್ಗಿ ಊಟ ಮಾಡೋಣ ಅಂದ್ಬಿಟ್ಟು ಆಯ್ತಣ್ಣ ಮನೆಗೆ ಹೋಗಿರ್ತೀನಿ ಬೇಗ ಬಂದ್ಬಿಡೋಣ ಅಂದ್ಬಿಟ್ಟು ಹೋಗ್ತಾನೆ. ಮನೆಗೆ ಅವ್ರ ಮನೆಗೆ ಹೋಗ್ತಾನೆ. ಮನೆಗೆ ಹೋದಾಗ ಅಲ್ಲಿ ಅಣೆಯ ಬಂದ್ರ, ಬನ್ನಿ ಕೂತ್ಕೊಳ್ಳಿ, ಅಣೆಯ ಈಗಲೇ ಊಟ ಮಾಡಿರಾ ಇಲ್ಲ ತುಪ್ಪ ಬಂದ್ಮೇಲೆ ಊಟ ಮಾಡಿರಾ ಅಂತ ಕೇಳ್ತಾಳೆ ಅವಳು. ತುಪ್ಪ ಅಂದ್ರೆ ಗಂಡ, ತುಪ್ಪ ಅಂದ್ರೆ ಯಾರು, ಗಂಡ. ಅದು ಬಂದಿರೋ ವ್ಯಕ್ತಿಗೆ ಗೊತ್ತಿರಲ್ವಲ್ಲ, ಅದಕ್ಕೆ ಅವನೇನ್ ಮಾಡ್ತಾನೆ, ಅರೆ ಹುಗ್ಗಿನೇ ರುಚಿ, ಆ ಹುಗ್ಗಿಗೆ ತುಪ್ಪ ಹಾಕೊಂಡು ಉಂಡ್ರೆ ಇನ್ನೂ ರುಚಿಯಾಗಿರುತ್ತೆ ಅಂದ್ಬಿಟ್ಟು ಏನ್ ಮಾಡ್ತಾರೆ, ತುಪ್ಪನೇ ಬರ್ಲಿ ಕಣವ, ತುಪ್ಪ ಬಂದ್ಮೇಲೆ ಊಟ ಮಾಡ್ತೀನಿ ಅಂತ ಅಂತಾನೆ. ಪಾಪ ಗೊತ್ತಿಲ್ಲ ತುಪ್ಪ ಅಂದ್ರೆ ಅವಳು ಗಂಡ ಅಂತ. ತುಪ್ಪ ಬರುತ್ತೆ ನಾ ಆಸೆಲಿ, ಆಯ್ತು ತುಪ್ಪ ಬಂದ್ಮೇಲೆ ಹುಗ್ಗಿ ಊಟ ಮಾಡ್ತೀನಿ ಅನ್ಕೊಂಡು ಸುಮ್ಮನಿರ್ತಾನೆ. ನಂತರದಲ್ಲಿ ಅವಯ್ಯ ಯಾರು ತುಪ್ಪ ಅಂತ ಕರೀತಾ ಇರ್ತೀವಲ್ಲ, ಅವ್ರು ಹೋಗಿ ಜಮೀನಲ್ಲಿ ಎಲ್ಲ ಹೊಲ ಉತ್ತಿದ್ದಾಗುತ್ತೆ, ಬರ್ತಾರೆ, 2 ಎತ್ತುಗಳನ್ನ ಕಟ್ಕೊಂಡ್ಬರ್ತಾರೆ. ಹೊಡ್ಕೊಂಡ್ಬಂದ್ಬಿಟ್ಟು ಕೊಟ್ಟಿಗೆ ಕಟ್ಟಬೇಕು. ಕೊಟ್ಟಿಗೆ ಕಟ್ಟಬೇಕಾದ್ರೆ ಏನಾಗುತ್ತೆ, ಆ ಹಸುಗಳಿಗೂ ಕೂಡ ಒಂದೊಂದು ಹೆಸರು ಕಟ್ಕೊಂಡಿರ್ತಾರೆ. ಒಂದಕ್ಕೆ ಅಯ್ಯ, ಇನ್ನೊಂದಕ್ಕೆ ದೊಣ್ಣೆ ಅಂತ, ಒಂದಕ್ಕೆ ಅಯ್ಯ, ಇನ್ನೊಂದಕ್ಕೆ ದೊಣ್ಣೆ ಅಂತ ಅಂದ್ಬಿಟ್ಟು ಹೆಸರು ಕಟ್ಕೊಂಡಿರ್ತಾರೆ. ಅವಾಗ ಏನಾಗುತ್ತೆ, ಅಯ್ಯ ಮತ್ತೆ ದೊಣ್ಣೆ 2 ಎತ್ತುಗಳನ್ನ ಕರ್ಕೊಂಬಂದ್ಬಿಟ್ಟು ಹೊಡ್ಕೊಂಬಂದ್ಬಿಟ್ಟು ಕೊಟ್ಟಿಗೆ ಕಟ್ಟಕ್ಕೆ ಹೋದಾಗ ಈ ದೊಣ್ಣೆ ಏನ್ ಮಾಡ್ಬಿಡುತ್ತೆ, ಒಂಥರ ತುಂಟ ಎತ್ತು ಅಂತಾರಲ್ಲ, ಆ ಥರ ತುಂಟೆತ್ತು ಓಡೋಗ್ಬಿಡ್ತದೆ. ಈ ಅಯ್ಯ ಇರುತ್ತಲ್ಲ, ಅಯ್ಯನ ಕಟ್ತಾ ಇರ್ತಾನೆ, ಅಯ್ಯನ ಕಟ್ಟೋ ವರ್ಷಕ್ಕೆ ಇದು ದೊಣ್ಣೆ ಎತ್ತು ಓಡೋಗ್ಬಿಡ್ತದೆ. ಇವನ್ ಕೂಗ್ತಾನೆ, ಹುಗ್ಗಿ ಅಯ್ಯನ ಕಂಬಕ್ಕೆ ಕಟ್ಟಿರು, ನನ್ ಗೊಂತು ಕಟ್ಟಿರು, ನಾನು ದೊಣ್ಣೆ ಹುಡ್ಕೊಂಬರ್ತೀನಿ ಅಂತ ಅಂತಾನೆ. ಇವನ್ಗೆ ಅರ್ಥ ಆಗಲ್ಲ, ಹುಗ್ಗಿ ಗೊತ್ತಾಗುತ್ತೆ. ಏನ್ ಅರ್ಥ ಆಗುತ್ತೆ, ಇವರು ಸರಿಯಾಗಿ ಇದನ್ನ ಕಟ್ಟಿಲ್ಲ, ಅಯ್ಯ ಅನ್ನೋ ಎತ್ತನ್ನ ಸರಿಯಾಗಿ ಕಟ್ಟಿಲ್ಲ, ಅದಕ್ಕೆ ಆ ದೊಣ್ಣೆ ಓಡೋಗ್ತಾ ಇದೆಯಲ್ಲ ಎತ್ತು, ಅದನ್ನ ಹಿಡ್ಕೊಂಬರಕ್ ಹೋಗೋಣ ಅನ್ನೋದು ಮುಗಿಸಿರುತ್ತೆ. ಆಯ್ತು ಅಯ್ಯನ್ ಕಟ್ಟಿರ್ತೀನಿ, ನೀವು ಯೋಚನೆ ಮಾಡ್ಬಿಡಿ, ಅಯ್ಯನ ಬಗ್ಗೆ ನೀವು ಹೋಗಿ ದೊಣ್ಣೆ ಹುಡ್ಕೊಂಬರೋಗಿ ಅಂತ ಅಂತಾಳೆ. ಸರಿ ಅಂದ್ಬಿಟ್ಟು ಇವನು ದೊಣ್ಣೆ ಹುಡಿಕೊಂಡು ಹೋಗ್ತಾನೆ. ಇವಳು ಬಂದು ಆ ಹಸುನ ಗೊಂತು ಕಟ್ತಾಳೆ. ಇವನು ಹೋಗ್ಬಿಟ್ಟು ಹುಡಿಕೊಂಬರೋಕೆ ಅಂದ್ಬಿಟ್ಟು ಇವನು ಹೋದ ತಕ್ಷಣ ಮನೆ ಒಳಗಡೆ ಕೂತಿರ್ತಾನಲ್ಲ ಒಬ್ಬ ವ್ಯಕ್ತಿ, ಅವನಿಗೆ ಭಯ ಸ್ಟಾರ್ಟ್ ಆಗೋಗುತ್ತೆ. ಅಯ್ಯೋ ಇವ್ರೇನು ಗಂಡ ಹೆಂಡ್ತಿರು ಇಬ್ರು ಸೇರ್ಕೊಂಡು ಅದನ್ನು ಬದುಕಿಸ್ಬೇಕು ಅಂತ ಮಾಡೋರು, ಸಾಯಿಸ್ಬೇಕು ಅಂತ ಮಾಡೋರು. ಅಯ್ಯನ್ನ ಕಟ್ಟು, ಅಯ್ಯನ ಕಂಬ ಕಟ್ಟು, ನಾನು ದೊಣ್ಣೆ ಹುಡಿಕೊಂಬರ್ತೀನಿ ಅಂತ ಹೋಗೋನಲ್ಲ, ದೊಣ್ಣೆ ಹುಡಿಕೊಂಬಂದು ನನಗೆ ಊಟ ಇಕ್ಕನೋ ಇಲ್ಲ ದೊಣ್ಣೆ ಏಟ್ ಕೊಟ್ಟನೋ, ಪಾಪ ಇವ್ರ ಮನೆ ಉಗ್ಗಿ ಸವಾಸನೂ ಬೇಡ, ತುಪ್ಪು ಸವಾಸನೂ ಬೇಡ, ನಾನು ಮೊದಲು ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಅಂದ್ಬಿಟ್ಟು ಏನು ಮಾಡ್ತಾನೆ ಅವಯ್ಯ, ಬೇರೆ ಕೇಳ್ತಾನೆ. ಆಮೇಲೆ ಹುಗ್ಗಿನೂ ಅಲ್ಲೇ ಅವ್ರು ಮಾಡಿರೋ ಊಟನೂ ಅಲ್ಲೇ ಉಳ್ಕೊಳ್ಳುತ್ತೆ. ಆಮೇಲೆ ದೊಣ್ಣೆ ಅಂತ ಹೆಸರು ಯಾವ್ದು ಎತ್ತು ಕರ್ಕೊಂಬರ್ತಾರೆ. ಎತ್ತು ಕರ್ಕೊಂಡ್ಬಿಟ್ಟು ಗೊಂತು ಕಟ್ಟಿ ಗಂಡ ಹೆಂಡ್ತಿರೋ, ಅಯ್ಯೋ ಯಾಕೆ ಓಡೋದ್ರು ಅಂತ ಹೆಂಡ್ತಿನ ಕೇಳ್ತಾನೆ, ಎಲ್ಲೋದ್ರು ಯಜಮಾನ್ರು ಅಂತ. ಯಾಕೆ ಹೋದ್ರು ಅಂತಾನೆ ಗೊತ್ತಿಲ್ಲ ಕಣ್ರಿ, ನಾನು ಹಂಗೂ ಬನ್ನಿ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಕರೆದೆ. ಹಂಗೂ ಅಯ್ಯೋ ನಿಮ್ಮ ಸವಾಸನೆ ಬೇಡ ಅಂತ ಅಂದ್ಬಿಟ್ಟು ಓಡೋಗ್ಬಿಟ್ರು. ಬನ್ನಿ ಆಯಿತು, ನೀವು ಆಲೇ ಕಟ್ಟಿ ಸುಸ್ತಾಗಿ ಬಂದಿದ್ದೀರಿ, ಇನ್ನೊಂದು ದಿವಸ ಅವ್ರಿಗೆ ಇಕ್ಕೋದಾಯ್ತು, ಬನ್ನಿ ಊಟ ಮಾಡೋಣ ನಾವು ಅಂತ ಅಂದ್ಬಿಟ್ಟು ಇಬ್ರು ಗಂಡ ಹೆಂಡ್ತಿರು ಕುತ್ಕೊಂಡು ಎಲ್ಲ ರೀತಿ ಊಟನ ಬಸ್ಕೊಂಡು ಚೆನ್ನಾಗಿ ಒಬ್ರಿಗೊಬ್ರು ಕಿಡ್ಲೆ ಮಾಡಿಕೊಂಡು ಊಟ ಮಾಡ್ತಾರೆ. ಥ್ಯಾಂಕ್ ಯು.